ನೀವು ತುಲಾರಾಶಿಯವರಾಗಿದ್ದು ನಿಮಗೇನಾದರೂ ಈ ಮಾಟ ಮಂತ್ರದ ಸಮಸ್ಯೆಗಳು, ಶತ್ರುಬಾಧೆಯ ಸಮಸ್ಯೆಗಳು, ದೃಷ್ಟಿದೋಷದ ಸಮಸ್ಯೆಗಳಿದ್ದಲ್ಲಿ ಈ ಒಂದು ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿ ನಿಮಗೆ ಸಹಾಯ ಮಾಡಲಿದೆ. ನಾನು ಮಾರ್ಗದರ್ಶನ, ಪರಿಹಾರ ಮಾರ್ಗಗಳನ್ನು ಹೇಳ್ತೇನೆ. ತುಂಬ ಸಿಂಪಲ್ಲಾಗಿ ನೀವೇ ಮಾಡಿಕೊಳ್ಬಹುದಾದಂಥ ಅದ್ಭುತ ಪರಿಹಾರಗಳನ್ನು ಹೇಳ್ತೇನೆ, ಪವರ್ಫುಲ್ ಪರಿಹಾರಗಳನ್ನು ಹೇಳ್ತೇನೆ, ಸಿಂಪಲ್ ಪರಿಹಾರಗಳನ್ನು ಹೇಳ್ತೇನೆ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ ವಿಡಿಯೋನ. ಹಾಗೂ ಪ್ರತಿಯೊಬ್ಬ ತುಲಾರಾಶಿಯವರಿಗೆ ಈ ವಿಡಿಯೋ ಮುಟ್ಟಿಸಿ. ನೀವು ಯಾವ ರೀತಿಲಿ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮ ಅಕೌಂಟಲ್ಲಿ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ತುಲಾರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಲಿ, ಪ್ರತಿಯೊಬ್ಬರಿಗೂ ಗೊತ್ತಾಗಲಿ ಯಾವ ರೀತಿಯಲ್ಲಿ ಅಂತ. ಹಾಗೂ ನೀವು ಫೇಸ್ಬುಕ್ಕಲ್ಲೂ ಇನ್ಸ್ಟಾಗ್ರಾಮಲ್ಲೂ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ತುಲಾರಾಶಿಯವರಿಗೆ ಮಾಟಮಂತ್ರಾದಿ ವಿಚಾರಗಳನ್ನು ಬಹಳ ಪ್ರಮುಖವಾಗಿ ನಾನು ಒತ್ತಿ ಸೂಚಿಸ್ತೇನೆ. ಯಾಕೆ ಅಂತಂದರೆ ತೂಗಿ ನೋಡ್ತಕ್ಕಂಥ, ನೋಡಿ ಯೋಚನೆ ಮಾಡಿ ವ್ಯವಹರಿಸ್ತಕ್ಕಂಥವ್ರು ನೀವು. ನಿಮ್ಮನ್ನು ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಅತ್ಯಂತ ಬುದ್ಧಿಶಾಲಿಗಳು ವ್ಯವಹಾರಗಳಲ್ಲಿ. ಆದರೆ ನಿಮ್ಮನ್ನು ಮೋಸ ಮಾಡೋಕ್ಕಾಗಲ್ಲ, ನಿಮ್ಮನ್ನು ಮೋಸ ಮಾಡೋಕ್ಕಾಗಲ್ಲ, ನಿಮಗೇನು ನಿಮ್ಮಿಂದ ಸಹ ಪ್ರಾಫಿಟನ್ನು ಕಿತ್ಕೊಳ್ಳೋಕ್ಕಾಗಲ್ಲ, ನಿಮಗೇನು ಮಾಡೋಕ್ಕಾಗಲ್ಲ. ಈ ನೇರಿ ಅಂಥೇಳಿ ಬೆನ್ನ ಹಿಂದೆ ನಿಮಗೆ ಮೋಸ ಮಾಡ್ತಕ್ಕಂಥ, ನಿಮ್ಮ ಹಿಂದೆ ನಿಮಗೆ ತೊಂದರೆ ಕೊಡ್ತಕ್ಕಂಥ, ಈ ಮಾಟಮಂತ್ರ ಮಾಡ್ತಕ್ಕಂಥ ಕೆಲಸಗಳು ಜಾಸ್ತಿ. ನೀವು ತುಲಾರಾಶಿಯವರು ಯೋಚನೆ ಮಾಡಿ, ನೀವು ಎಷ್ಟು ಬಾರಿ ಈಗ ಅವಿವಾಹಿತ ತುಲಾರಾಶಿಯರು ಇರ್ತಾರೆ, ಮದುವೆ ಸೆಟ್ ಆಗ್ತಾ ಇರುತ್ತೆ, ಲಾಸ್ಟ್ ಮಂಟಲ್ಲಿ ಕಿತ್ತೋಗ್ತಾ ಇರುತ್ತೆ. ಏನೋ ಸಿಕ್ಕಾಟೆ ಜಗಳ, ಏನಾಯಿತು ಅಂತ ಗೊತ್ತಿಲ್ಲ, ಸುಮ್ಮನೆ ಜಗಳ ಆಗ್ತಕ್ಕಂಥದ್ದು. ಸೊ ಏನಾಯಿತು, ಯಾಕೆ ಇವ್ರು ಎಲ್ಲ ಚೆನ್ನಾಗಿತ್ತಲ್ಲ, ಎಲ್ಲ ಕರೆಕ್ಟಾಗಿತ್ತಲ್ಲ, ಏನು ಲಾಸ್ಟ್ ಮಂಟಲ್ಲಿ ಅಂದರೆ ನೀವು ಮದುವೆ ಆಗದೇ ಇರಲಿ, ನಿಮಗೆ ಮದುವೆ ಹಾಳಾಗೋಗ್ಲಿ ಅಂತ ಮಾಟಮಂತ್ರ ಮಾಡಿಸಿರುವ ಸಾಧ್ಯತೆ ಇರ್ತದೆ. ಬಹಳಷ್ಟು ಜನಕ್ಕೆ ಮದುವೆ ಆದಮೇಲೆ ಗಂಡ ಹೆಂಡತಿ ಜಗಳ ಆಗಿ ಡಿವೋರ್ಸ್ ಲೆವೆಲ್ಗೆ ಹೊಟ್ಟೋಗ್ತದೆ. ಮದುವೆ ಆಗಿ ಎಷ್ಟು ಕಾಲನೂ ಆಗಿರಲ್ಲ. ಯಾಕೆ ಅಂದರೆ ಗಂಡ ಹೆಂಡತಿ ಚೆನ್ನಾಗಿಲ್ಲದೆ ಇರಲಿ, ಹಾಳಾಗೋಗ್ಲಿ, ಜಗಳ ಮಾಡ್ಕೊಂಡು ಬಿಟ್ಟೋಗ್ಲಿ ಅಂತ ಮಾಟಮಂತ್ರ ಮಾಡಿಸೋರು ಇರ್ತಾರೆ. ಮಕ್ಕಳಾಗದೇ ಇರಲಿ ಅಂತ ಮಾಟಮಂತ್ರ ಮಾಡಿಸೋರು ಇರ್ತಾರೆ. ಅದಕ್ಕೆ 3-4 ಅಬಾರ್ಷನ್ಗಳಾಗ್ತಾ ಇರ್ತವೆ, ಏನಂದ್ರೂ ಆಗ್ತಾಯಿಲ್ಲ. ನಾನು ಭಾಳಷ್ಟು ಜನಕ್ಕೆ ಹೇಳ್ತೇನೆ, ಏನಾದ್ರು ಪ್ರೆಗ್ನೆಂಟ್ ವಿಶೇಷ ಆದರೆ ದಯವಿಟ್ಟು ಎಲ್ಲೂ ಹೇಳೋಕ್ಕೆ ಹೋಗಬೇಡಿ. ಒಂದು 6 ತಿಂಗಳ 8 ತಿಂಗಳ ಸ್ವಲ್ಪ ಸೈಲೆಂಟಾಗಿರಿ, ಅವ್ರಿಗೆ ಗೊತ್ತಾದ್ಮೇಲೆ ನೋಡೋಣ ಹಂಗಾರೆ ಅಂತೇಳಿ. ಸೊ ಅದರಿಂದ ಮೌನ ಮಾಡಿರಿ. ಯಾಕೆಂದರೆ ಕೆಲವು ದೃಷ್ಟಿ, ಕೆಲವರು ಕಣ್ಣು ಸರಿ ಇರಲ್ಲ, ಕೆಲವರು ಮಾಟಮಂತ್ರ ಮಾಡಿಸಾಕೋ ಸಾಧ್ಯತೆ ಇರ್ತದೆ. ಸೊ ಅದರಿಂದ ಇದೆಲ್ಲ ಬಹಳ ಪ್ರಮುಖವಾದಂತಹ ವಿಚಾರಗಳು ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಏನಾಗುತ್ತೆ, ತುಲಾರಾಶಿಯರಿಗೆ ಉದ್ಯೋಗದಲ್ಲೂ ಬಹಳಷ್ಟು ಬಾರಿ ಹಂಗಾಗತ್ತೆ. ಜಾಬ್ ವಿಚಾರದಲ್ಲಿ ಇಂಟರ್ವ್ಯೂಗಳೆಲ್ಲ ಫೇಲ್ ಆಗ್ತಿರುತ್ತೆ, ಜಾಬ್ ಸಿಗ್ತಾ ಇಲ್ಲ. ಆ್ಯಕ್ಚುಲಿ ನಿಮಗಿರುವ ಅನುಭವಕ್ಕೆ, ನಿಮಗಿರುವಂತಹ ಏನು ಸರ್ಟಿಫಿಕೇಷನ್ಸ್ಗಳಿಗೆ, ನಿಮಗಿರುವಂತಹ ಒಂದು ನಾಲೆಡ್ಜ್ಗೆ ಟಾಪ್ ಮೋಸ್ಟಲ್ಲಿ ಬೇಗ ಜಾಬ್ ಸಿಕ್ಕು, ಬೇಗ ಒಳ್ಳೆ ನೆಕ್ಸ್ಟ್ ಲೆವೆಲ್ಗಳು ಬೇಕಾಗಿತ್ತು. ಎಲ್ಲರೂ ಹೇಳ್ತಾ ಇದ್ದಾರೆ, ಬಟ್ ನೀವು ಮಾತ್ರ ಹೋಗ್ತಾ ಇಲ್ಲ. ಎಲ್ಲೋ ಯಾರೋ ಏನೋ ಮಾಟಮಂತ್ರ ಮಾಡಿಸಿ ನಿಮಗೆ ಜಾಬ್ ಆಗದೇ ಇರಲಿ ಅಂತ ಮಾಡಿಸಿರುವ ಸಾಧ್ಯತೆ ಇರ್ತದೆ. ಇನ್ನು ಕೆಲವರು ಆಲ್ರೆಡಿ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ HR ಇರ್ಬೋದು, ಅಥವಾ ಸೀನಿಯರ್ ಮ್ಯಾನೇಜರ್ಗಳಿರ್ಬೋದು, ಕೊಲೀಗ್ಸ್ ಇರ್ಬೋದು, ಪ್ರಾಮಿಸ್ ಮಾಡಿರ್ತಾರಲ್ಲ, ನಿಮಗೆ ಈ ಸಲ ಪ್ರಮೋಷನ್ ಗ್ಯಾರಂಟಿ ಇಲ್ಲ, ನಿಮ್ಗೆ ಈ ಸಲ ಸ್ಯಾಲ್ರಿ ಹೇಗೆ ಗ್ಯಾರಂಟಿ ಇಲ್ಲ, ಈ ಸಲ ನೀವು ಅನ್ಕಂಡು ಜಾಗಕ್ಕೆ ಟ್ರಾನ್ಸ್ಫರ್ ಗ್ಯಾರಂಟಿ ಎಲ್ಲ. ಬಟ್ ಏನೂ ಮಾಡಲ್ಲ. ಏನಕ್ಕೆ ಅಂದರೆ ನನಗೂ ಗೊತ್ತಾಗ್ತಾ ಇಲ್ಲ, ಅದು ಏನಾಯಿತು, ಏನು ಎಡವಟ್ಟಾಯಿತು ಗೊತ್ತಾಗ್ತಾ ಇಲ್ಲ ಅಂತ. ಸುಮ್ಮನೆ ಆಫೀಸಲ್ಲಿ ಜಗಳ ಮನಸ್ತಾಪಗಳು, ಸುಮ್ಮನೆ ನಿಮ್ಮ ಸೀನಿಯರ್ಸ್ ಹತ್ರ ನಿಮಗೆ ಎಲ್ಲ ಜಗಳಗಳು. ಇದೇನಾಗ್ಬಿಡುತ್ತೆ ನಿಮಗೆ, ನಾನೇನು ತಪ್ಪು ಮಾಡಿದೆ ಅಂತೇಳಿ ಇವರು ಈ ಥರ ಮಾಡ್ತಾ ಇದ್ದಾರೆ ಅಂತ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇರುತ್ತೆ ನಿಮ್ಮ, ನಾನೇನು ಮಾಡೇ ಇಲ್ವಲ್ಲ ಅಂತ. ಸೊ ನಿಮ್ಮ ತಪ್ಪಿಲ್ಲದೆ ನಿಮಗೆ ಶಿಕ್ಷೆ ಆಗ್ತಾ ಇದೆ ಅಂತ ಆದರೆ ಅಲ್ಲಿ ಮಾಟಮಂತ್ರದ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಯಾಕೆಂದರೆ ಯಾರೋ ನೀವು ಜಾಬ್ಲೆಸ್ ಆಗಿ ಮನೇಲಿ ಕೆಲಸ ಇಲ್ಲದೆ ಮನೇಲಿ ಖಾಲಿ ನಿರುದ್ಯೋಗಿಯಾಗಿ ಮನೇಲಿ ಖಾಲಿ ಕೂತ್ಕೊಂಡ್ರೆ ಯಾರಿಗೋ ಮನಸ್ಸಿಗೆ ಸಮಾಧಾನ ಆಗುತ್ತೆ, ಒದ್ದಾಡ್ತಾ ಇದ್ದಾರೆ ಬಿಡೋ ಅಂಥೇಳಿ ಸಾಧ್ಯತೆಗಳಿರ್ತದೆ. ಅದೇ ರೀತಿಯಲ್ಲಿ ಕೆಲವರು ಬಿಸ್ನೆಸ್ ಮಾಡೋರಿಗೂ ಅಷ್ಟೇ, ಒಳ್ಳೊಳ್ಳೆ ಆಪರ್ಚುನಿಟೀಸು, ಒಳ್ಳೊಳ್ಳೆ ಬಿಸ್ನೆಸ್ಸು, ಎಲ್ಲ ವ್ಯವಹಾರ ಕೈಗೆ ಬಂತು, ಬಾಯಿಗೆ ಬರ್ತಾಯಿಲ್ಲ ಗುರುಳ, ಅದು ಏನು ಅಂತ ಅರ್ಥ ಆಗ್ತಾ ಇಲ್ಲ ಅಂತ. ಸೊ ಬಿಸ್ನೆಸ್ ಹಾಳಾಗೋಗ್ಲಿ, ಚೆನ್ನಾಗಿ ದುಡ್ಡು ಮಾಡಿಬಿಟ್ಟ ಅಂದರೆ ಚೆನ್ನಾಗಿ ಬೆಳೆದು ಬಿಡ್ತಾನೆ ಅಂಥೇಳಿ ಮಾಟಮಂತ್ರ ಮಾಡಿಸೋರು ಇರ್ತಾರೆ. ನೆಮ್ಮದಿಯಾಗಿ ಮನೆಯಲ್ಲಿ ಒಬ್ಬರು ಗಂಡ ಹೆಂಡತಿ ಅಪ್ಪ ಅಮ್ಮ ಎಲ್ಲ ಒಟ್ಟಿಗೆ ಇದ್ದು ಬಿಟ್ಟರೆ ತುಂಬ ಕುಟುಂಬ ಹಾಳಾಗೋಗ್ಲಿ ಅಂತ ಮಾಟ ಮಾಡಿಸೋರು ಇರ್ತಾರೆ. ಪಿತ್ರಾರ್ಜಿತ ಆಸ್ತಿಗೋಸ್ಕರ ಜಗಳ ಮನಸ್ತಾಪ ಆಗಿ ಮಾಟಮಂತ್ರ ಆಗಿರುವ ಸಾಧ್ಯತೆಗಳು ಎಷ್ಟೋ ನೋಡ್ಬಿಟ್ಟಿದ್ದೀನಿ ನಾನು. ಸೊ ಇದೆಲ್ಲ ನೋಡಿ ಅನುಭವದ ಮೇಲೆ ನಾನು ಹೇಳ್ತಾ ಇರತಕ್ಕಂಥದ್ದು. ಮಾಟ ಮಂತ್ರಗಳು ಸುಳ್ಳಲ್ಲ, ಖಂಡಿತವಾಗಿ ಅದು ಕೆಲಸ ಮಾಡ್ತದೆ. ಖಂಡಿತವಾಗಿ ಆ ನೋವು ಅನುಭವಿಸಿದವರಿಗೆ ಗೊತ್ತು.
ಎಷ್ಟು ದುಃಖ ಎಷ್ಟು ನೋವು ಅನುಭವಿಸಿದ್ದಾರೆ ಅವರು ಅಂಥೇಳಿ. ಇಲ್ಲೇ ನಾನು ಹೇಳ್ತಕ್ಕಂಥದ್ದು ನಿಮ್ಮ ಅನುಭವಕ್ಕೂ ಕೆಲವಿಷ್ಟು ಬಂದಿರ್ತದೆ. ಕೆಲವರಿಗೆ ಹೊಸದಾಗಿ ಮಾಟಮಂತ್ರ ಆಗಿ ಹೊಸದಾಗಿ ಇತ್ತೀಚೆಗೆ ರೀಸೆಂಟಾಗಿ ಸಮಸ್ಯೆಗಳು ಜಾಸ್ತಿ ಆಗ್ತಿದೆ ಅಂತ. ಇನ್ನು ಕೆಲವರಿಗೆ ಎಲ್ಲಿಗುಳೆ 5-10 ವರ್ಷ ಆಗೋಯ್ತು, ಏಳಿಗೆನೆಲ್ಲ ಜೀವನದಲ್ಲಿ ಅದು ಏನು ನಾವು ಹಾಳಾಗೋಗ್ಲಿ ಅಂತ ಯಾರೇನು ಮಾಡಿಸ್ಬಿಟ್ಟವರು ಅನ್ನುವಂಥದ್ದು. ಕೆಲವರಿಗೆ ತುಂಬ ದೀರ್ಘ ಹಳೇ ಕಾಲದ ಮಾಟಮಂತ್ರಗಳು ಇರ್ತವೆ. ಕೆಲವರಿಗೆ ಇಲ್ಲೇನಾಗುತ್ತೆ, ನಿಮಗೂ ಕೆಲವಿಷ್ಟು ಲಕ್ಷಣಗಳು, ಊಟ ಮಾಡ್ಬೇಕಾದ್ರೆ ಕೂದಲು ಬರೋದು, ಮಲ್ಕೊಂಡ್ರೆ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಕ್ಕಂಥದ್ದು, ವ್ಯವಹಾರಗಳಲ್ಲಿ ನಷ್ಟ ಆಗ್ತಕ್ಕಂಥದ್ದು, ಆರೋಗ್ಯ ಮೇಲಿಂದ ಮೇಲೆ ಕೈ ಕೊಡ್ತಕ್ಕಂಥದ್ದು, ಏನಂತ ಚೆಕಪ್ ಮಾಡಿಸಿದ್ರೆ ಏನೋ ಒಂದು ನಿರ್ದಿಷ್ಟವಾದ ಇದೇ ಸಮಸ್ಯೆ ಅನ್ನುವ ರೀತಿಯ ನಿರ್ದಿಷ್ಟವಾದ ಉತ್ತರ ಸಿಗದೆ ಒದ್ದಾಡ್ತಕ್ಕಂಥದ್ದು, ನೀವು ಈ ಥರ ಹಲವಾರು ರೀತಿಯಲ್ಲಿ ನಿಮಗೆ ಹಿನ್ನಡೆ ಆಗ್ತಕ್ಕಂಥದ್ದು ಈ ಒಂದು ಮಾಟಮಂತ್ರದಿಂದ ಸಾಧ್ಯತೆ ಇದೆ. ಸೊ ತುಲಾರಾಶಿಯವರು ಏನು ಮಾಡಬಹುದು, ಏನು ಮಾಡಿದರೆ ತುಲಾರಾಶಿಯವರಿಗೆ ಈ ಸಮಸ್ಯೆಗಳಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಅಂತ ನೋಡಿದ್ರೆ, ಬಹಳ ಮುಖ್ಯವಾಗಿ ತುಲಾರಾಶಿಯವರು ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು 2 ದೇವತೆಗಳ ಉಪಾಸನೆ ನಿಮಗೆ ರಕ್ಷಣೆಯನ್ನು ಕೊಡ್ತದೆ. ಒಂದು ಅಂದರೆ ಏನಾಗುತ್ತೆ, ನಿಮಗೆ ಊರ ಮೇಲಿರೋ ಮುಳ್ಳೆಲ್ಲ ತೆಗಿಯೋಕ್ಕಾಗಲ್ಲ, ನಮ್ಮ ಕಲೆ ಚಪ್ಪಲಿ ಹಾಕ್ಕೋಬೇಕು. ಅಂದರೆ ನೀವು ಯಾರು ಮಾಟಮಂತ್ರ ಮಾಡಿಸಿದ್ರು ಅವ್ರು ನಿಮ್ಗೆ ಏನು ಅಲ್ಲೆಲ್ಲ ಕೆದಕ್ಕೊಂಡು ಹೋಗಿ ಅಲ್ಲಿ ಜಗಳ ಮಾಡಿ ಅದೆಲ್ಲ ಮಾಡಿ ಅವೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನೀವು ಜಗಳ ಮಾಡಿದಷ್ಟು ಮಾಟಮಂತ್ರದವ ಮಾಡಿದವರು ಅದನ್ನು ಎಕ್ಸ್ಪೋಸ್ ಆದಷ್ಟು ಸಮಸ್ಯೆ ಇನ್ನೂ ಜಾಸ್ತಿ ಆಗುತ್ತೆ. ನನ್ನ ಬಗ್ಗೆ ಗೊತ್ತಾಯ್ತು, ಹಂಗೆ ನಾನು ಇನ್ನೂ ಜಾಸ್ತಿ ಮಾಡ್ತೀನಿ ಹಂಗಾರೆ ಅಂತ. ಅದರ ಬದಲಾಗಿ ನಿಮ್ಮ ಪಾಡಿಗೆ ನೀವು ನಮಗೆ ಏನೂ ಗೊತ್ತೇ ಆಗಿಲ್ಲ ಅನ್ನೋ ಥರ ನಿಮ್ಮ ಪಾಡಿಗೆ ನೀವು ಪರಿಹಾರಗಳು ಮಾಡ್ಕೊಂಡಿರ್ತಕ್ಕಂಥದ್ದು ಒಳ್ಳೆಯದು. ಸೊ ನಿಮ್ಮ ಶರೀರ ರಕ್ಷಣೆ, ಉದ್ಯೋಗ ವ್ಯಾಪಾರ ವ್ಯವಹಾರ ರಕ್ಷಣೆ ಬಹಳ ಮುಖ್ಯವಾಗಿರುತ್ತೆ. ಗುರುವಾರಗಳಲ್ಲಿ ಮಾಡಿ. ಗುರುವಾರಗಳಲ್ಲಿ ಯಾವುದೇ ತುಲಾರಾಶಿಯವರು ಗುರುವಾರಗಳಲ್ಲಿ ವಿಶೇಷವಾಗಿ ಗುರು ದತ್ತಾತ್ರೇಯರ ಆರಾಧನೆಯನ್ನು ಮಾಡ್ತಾ ಇದ್ದರೆ ಅವರಿಗೆ ಮಾಟಮಂತ್ರಗಳ ಸಮಸ್ಯೆ ಕಡಿಮೆ ಆಗಿಬಿಡುತ್ತೆ. ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡಿದ್ರೂ ಪರವಾಗಿಲ್ಲ. ಯಾವುದಾದ್ರು ಒಂದು ಮಾಟಮಂತ್ರ ಆಗಿದೆ ಅಂತ ಗೊತ್ತಾದಾಗ ಸೀದಾ ಮಂತ್ರಾಲಯಕ್ಕೆ ಹೋಗಿ ಅಲ್ಲೇ ರಾಯರ ದರ್ಶನ ಮಾಡಿ ಕೂತ್ಕೊಂಡು ತೀರ್ಥ ಪ್ರಸಾದಾದಿಗಳನ್ನ ತೆಗೆದುಕೊಂಡು ಬಂದರು, ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಬಂದರು, ಸ್ವಲ್ಪ ಮಟ್ಟಿಗಾದರೂ ನೀವು ರಕ್ಷಣೆಗೆ ಒಳಗಾಗ್ತೀರಿ. ಇಲ್ಲ ದತ್ತಾತ್ರೇಯರು ಅಂದರೆ ಗಾಣಗಾಪುರಕ್ಕೆ ಹೋಗಿ ಅಲ್ಲಿ ಕೃತ್ರಿಮಾಭಿಚಾರಗಳಾದರೆ ಗಾಣಗಾಪುರಕ್ಕೆ ಹೋಗಿ ಒಂದು ದರ್ಶನ ಮಾಡಿಕೊಂಡು ಪಾದುಕಾ ಪೂಜೆ ಮಾಡಿಕೊಂಡು ಬಂದರೂ ನಿಮಗೊಂದು ಸ್ವಲ್ಪ ಅನುಕೂಲವಾಗ್ತದೆ. ಇಲ್ಲ ಅದ್ಭುತವಾಗಿರ್ತಕ್ಕಂಥ ಪವರ್ಫುಲ್ ಪರಿಹಾರ ಇನ್ನೊಂದು ಕಾಳಿಕಾ ದುರ್ಗಾ. ಈ ಕಾಳಿಕಾದೇವಿ ಕಾಳಿ, ಆ ಕಾಳಿ ಇದೆಯಲ್ಲ ಭದ್ರಕಾಳಿ, ಆ ಭದ್ರಕಾಳಿ ಆರಾಧನೆ ಇದೆಯಲ್ಲ, ಭದ್ರಕಾಳಿ ಆರಾಧನೆ ತುಲಾರಾಶಿಯವರಿಗೆ ಅದ್ಭುತವಾದಂತಹ ರಕ್ಷಣೆ. ಅದು ಆದಿಶಂಕರಾಚಾರ್ಯರು, ಜಗದ್ಗುರುಗಳಾದ ಆದಿಶಂಕರಾಚಾರ್ಯರು ಆ ಕಾಳಿಕಾಷ್ಟಕರ ಸ್ತೋತ್ರ ಅಂತ ಒಂದು ರಚನೆ ಮಾಡ್ತಾರೆ. ಕಾಳಿಕಾ ಸ್ತೋತ್ರವನ್ನು ರಚನೆ ಮಾಡ್ತಾರೆ. ಬಹಳ ಕಷ್ಟ ಅಕ್ಷರಗಳನ್ನ ನೀವು ಉಚ್ಚಾರ ಮಾಡ್ತಕ್ಕಂಥದ್ದು. ಈ ವಿಡಿಯೋ ಎಂಡಲ್ಲಿ ನಾನು ಆ ಸ್ತೋತ್ರವನ್ನು ಹೇಳ್ತೇನೆ. ಆ ಸ್ತೋತ್ರವನ್ನು ನೀವು ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಆದ ತಕ್ಷಣ ಫಸ್ಟ್ ದೇವ್ರ ಮನೆ ಮುಂದೆ ಒಂದು ಚಾಪೆನೋ ಅಥವಾ ಒಂದು ಮಣೆನೋ ಹಾಕ್ಕೊಂಡು ಕೂತ್ಕೊಂಡು ಒಂದು 8 ಬಾರಿ ಅದನ್ನು ಕೇಳಿಸ್ಕೊಳ್ಳಿ. ಸಂಕಲ್ಪ ಅದೇ ಇರಲಿ, ಮಾಟಮಂತ್ರಗಳು ಪರಿಹಾರ ಆಗಬೇಕು ಅಂತ. ರಾತ್ರಿ ಮಲಗೋ ಮುನ್ನ ಕೈಕಾಲು ಮುಖ ತೊಳ್ಕೊಂಬಂದು ಒಂದು ಸಲ ದೇವ್ರ ಮುಂದೆ ಚಾಪೆನೋ ದೇವ್ರ ಮನೆ ಮುಂದೆ ಮಣೆನೋ ಹಾಕ್ಕೊಂಡು ಕೂತ್ಕೊಂಡು ಒಂದು 8 ಬಾರಿ ಅದನ್ನು ಮತ್ತೆ ಪುನಃ ಕೇಳಿಸ್ಕೊಳ್ಳಿ, ಸಾಕು. ಇದೊಂದು ಅದ್ಭುತವಾಗಿರ್ತಕ್ಕಂಥ ರಕ್ಷಣೆ ಆಗಿರ್ತದೆ. ಬಟ್ ನಾನ್ ವೆಜ್ ತಿನ್ನೋರೆಲ್ಲ ಬಿಟ್ಬಿಡ್ಬೇಕು ಅದನ್ನೆಲ್ಲ. ಇಲ್ಲ ನನಗೆ ಅದೆಲ್ಲ ಬಿಡೋಕ್ಕಾಗೋದಿಲ್ಲ, ನೀವೇನೋ ಅದನ್ನೆಲ್ಲ ಮಾಡೋಕ್ಕಾಗಲ್ಲ, ನನಗೇನಾದ್ರು ಬೇರೆ ಪವರ್ಫುಲ್ ಆಗಿರ್ತಕ್ಕಂಥ ರಕ್ಷಣೆ ಕೊಡ್ತಕ್ಕಂಥ ಒಂದು ಅದ್ಭುತವಾದಂತಹ ಪರಿಹಾರ ಬೇಕು ಅಂತಂದರೆ ನಿಮಗೋಸ್ಕರ ಆ ಪರಿಹಾರವನ್ನು ನಾವು ಮಾಡ್ತಾ ಇದ್ದೇವೆ. ಏಪ್ರಿಲ್ 17ನೇ ತಾರೀಕು ಶುಕ್ರವಾರ ಅಮಾವಾಸ್ಯೆ ಪರ್ವದಿನದಂದು ನಮ್ಮ ಯಾಗಶಾಲೆಯಲ್ಲಿ ನಾವು ಭದ್ರಕಾಳಿ ಹೋಮವನ್ನು ಮಾಡ್ತಾ ಇದ್ದೇವೆ. ನಮ್ಮ ಯಾಗಶಾಲೆಯಲ್ಲಿ ಈಗೇನು ಈ ವಿಡಿಯೋ ಎಂಡಲ್ಲಿ ನಾನು ಭದ್ರಕಾಳಿಯ ಸ್ತೋತ್ರವನ್ನು ಹೇಳ್ತೇನೆ ಅಂತ ಹೇಳಿದ್ದೇನೆ, ಅದ್ರದ್ದೊಂದು ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರ ಇದೆ, ಭದ್ರಕಾಳಿ ಮಂತ್ರ ಅಂತ. ಆ ವಿಶೇಷವಾದ ಭದ್ರಕಾಳಿ ಮಂತ್ರವನ್ನು ಶುಕ್ರವಾರದ ದಿವಸ ಅಮಾವಾಸ್ಯೆ ದಿವಸ ನಾವು ಹೋಮವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ವಿಶೇಷವಾಗಿ ಈ ಕೃಷ್ಣಕೀಲಕ ರತ್ನವನ್ನು ಅದರಲ್ಲಿ ಎನರ್ಜೈಸ್ ಮಾಡ್ತಾ ಇದ್ದೇವೆ. ನಾನು ಈ ಹಿಂದೆಯೂ ಸಹ ತಿಳಿಸಿದ್ದೆ, ಮಹಾಸ್ವಪ್ನೇಶ್ವರಿ ಹೋಮ ಅಂತ. ನೋಡಿ, ಈ ಕೃಷ್ಣಕೀಲಕ ರತ್ನ ಅಮಾವಾಸ್ಯೆ ಶುಕ್ರವಾರದಂದು ಭದ್ರಕಾಳಿ ಹೋಮ ಹಾಗೂ ನಮ್ಮ ಸ್ವಪ್ನೇಶ್ವರಿ ಮಹಾಸ್ವಪ್ನೇಶ್ವರಿ ಹೋಮದಲ್ಲಿ ಎನರ್ಜೈಸ್ ಆಗ್ತಕ್ಕಂತಹ ಕೃಷ್ಣಕೀಲಕ ರತ್ನ. ಇದೊಂದು
ದಿವ್ಯೌಷಧಿ ಥರ ಕೆಲಸ ಮಾಡುತ್ತೆ, ಅದ್ಭುತವಾದ ರಕ್ಷಾ ಕವಚ ಥರ ಕೆಲಸ ಮಾಡುತ್ತೆ. ನಿಮಗೆ ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಿಮಗೆ ಹಿಡ್ದೇ ಕೆಲಸ ಮಾಡುತ್ತೆ. ಒಂದೇ ಒಂದು ರೂಲ್ಸ್ ಏನು ಗೊತ್ತಾ, ಒಮ್ಮೆ ನೀವು ಇದನ್ನು ಬಳಸಿದ್ರೆ ಇದನ್ನು ಇನ್ನೊಬ್ಬರಿಗೆ ಕೊಡುವಂಗಿಲ್ಲ. ನಿಮ್ಮ ಆರಾ, ನಿಮ್ಮ ಒಂದು ಸೂಕ್ಷ್ಮ ಶರೀರಕ್ಕೆ ಇದು ಇದಾದ ಮೇಲೆ ಮತ್ತೆ ಇನ್ನೊಬ್ಬರಿಗೆ ಇದು ಕೊಡುವಂಗೆ, ನಾನು ಇಟ್ಕೊಂಡು ನೀನು ಇದು ನೀವು ಬಳಸಿದ್ದು ಕೊಡುವಂಗಿಲ್ಲ. ಸೊ ಇದನ್ನು ಮೊದಲೇ ಅವರ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡು ತೊಗೊಂಡ್ಬಿಡ್ತಕ್ಕಂಥದ್ದು ಬಹಳ ಮುಖ್ಯ. ಮೊದಲೇ ಅವರ ಹೆಸರಲ್ಲಿ ಪೂಜೆ ಮಾಡಿಸ್ಕೊಳ್ಬೇಕು. ಏನಂದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಗೊತ್ತಿಲ್ವಾ ನಿಮ್ಮ ಹೆಸರು ಅಡ್ರೆಸ್ಸು ಅಷ್ಟೇ ಇದ್ದರೂ ಪರವಾಗಿಲ್ಲ, ನಮಗೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನೀವು ವಾಟ್ಸಪ್ ಮಾಡಿಕೊಂಡು ಹೋಮಕ್ಕೆ ಸಂಕಲ್ಪ ಸೇವೆಗೆ ಕೊಟ್ಬಿಟ್ರಿ ಅಂತಂದರೆ ಅವತ್ತಿನ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗ್ತಕ್ಕಂಥದ್ದು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಳಬಹುದಾಗಿರ್ತದೆ. ಆ ಒಂದು ಅವತ್ತಿನ ದಿವಸವೇ ಬೆಳಗ್ಗೆ ಸಂಕಲ್ಪ ಸೇವೆ ಮುಗಿದ ನಂತರ 10 ಗಂಟೆ ನಂತರ ಹೋಮಗಳು ಶುರುವಾಗ್ತದೆ. ಭದ್ರಕಾಳಿ ಹೋಮ, ಸ್ವಪ್ನೇಶ್ವರಿ ಹೋಮ, ಸ್ವಯಂವರ ಪಾರ್ವತಿ ಹೋಮ. ಯಾಕೆಂದರೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು. ಈ ಮಾಟಮಂತ್ರಾದಿಗಳಿಂದಾಗಿ ವಿವಾಹ ಬ್ರೇಕೇಜ್ ಆಗಬಾರ್ದು, ದಾಂಪತ್ಯ ಬ್ರೇಕೇಜ್ ಅಂದರೆ ತೊಂದರೆ ಆಗಬಾರ್ದು. ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಗುರುದೋಷ ಪರಿಹಾರಕ್ಕೆ ಗುರು ಶಾಂತಿ ಹೋಮ, ಶನಿಪೀಡೆ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳನ್ನೇ ಮಾಡ್ತಾ ಇದ್ದೇವೆ. ಪವರ್ಫುಲ್ ಆಗಿರತಕ್ಕಂಥ ಎಲ್ಲ ಹೋಮಗಳನ್ನು ಮಾಡಿ ಈ ವಿಶೇಷವಾದ ಕೃಷ್ಣ ಕೀಲಕ ರತ್ನವನ್ನು ಅಭಿಮಂತ್ರಣೆ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ಸೊ ಶುಕ್ರವಾರ ಹೋಮ ಆಗುತ್ತೆ, ಶನಿವಾರ ಭಾನುವಾರ ರಜಾ ಅನುಕೂಲನ, ಸೋಮವಾರ ದಿವಸ ನಾವು ಎಲ್ಲ ಪ್ರಸಾದಗಳನ್ನು ಕಳಿಸ್ಕೊಡ್ತೇವೆ ಇಲ್ಲಿಂದ ಅಂತಂದರೆ ನಿಮಗೊಂದು 2-3 ದಿವಸ 4 ದಿವಸಗಳು ನಿಮಗೆ ಬಂದು ಸೇರ್ತದೆ. ನಿಮಗೆ ಬಂದು ಸೇರಿದ ನಂತರ ನೀವೇನು ಮಾಡಬೇಕು, ಈ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮವನ್ನು ನಿಮ್ಮ ಹಣೆಗಿಟ್ಕೊಳ್ತಕ್ಕಂಥದ್ದು, ಹಾಗೂ ಈ ವಿಶೇಷವಾದ ಕೃಷ್ಣ ಕೀಲಕ ರತ್ನವನ್ನು ನಿಮ್ಮ ಹಾಸಿಗೆಯಲ್ಲಿ ತಲೆದಿಂಬಿನ ಕೆಳಗೆ ಇಟ್ಟುಕೊಳ್ಬೇಕಂಥದ್ದು. ಇದು ಹಿಂಗೆ ಇಟ್ಕೊಂಡು ಚುಚ್ಕೊಂಡ್ಬಿಡ್ತು ಅಂತ ಹಾಗೆಲ್ಲ ಮಾಡ್ಕೋಬೇಡಿ. ನಿಮ್ಮ ಹಾಸಿಗೆಯ ತಲೆದಿಂಬಿನ ಕೆಳಗಡೆ ಇದನ್ನು ಇಟ್ಕೊಳ್ಳಿ, ಹಿಂಗೆ ಮಲಗಿಸಿ ಇಟ್ಕೊಳ್ಳಿ ಸಾಕು. ಒಂದು ರಾತ್ರಿ ನೀವು ಇದ್ರ ಮೇಲೆ ಮಲಗಿದ್ರಿ ಅಂತಂದರೆ ಇದು ನಿಮ್ಮ ಒಂದು ಆರಾ, ನಿಮ್ಮದೇನು ಸೂಕ್ಷ್ಮ ಶರೀರಕ್ಕೆ ಅದು ಅಡ್ಜಸ್ಟ್ ಆಗಿಬಿಡುತ್ತೆ, ನಿಮಗೆ ರಕ್ಷಣೆಯನ್ನು ಕೊಡ್ತಾ ಇರುತ್ತೆ. ಆದರೆ ಮರುದಿನ ಬೆಳಗ್ಗೆ ನಂಗೆ ತುಂಬ ಚೆನ್ನಾಗಾಯಿತು, ನಂಗೆ ತುಂಬ ಒಳ್ಳೇದಾಯಿತು ಅಂತ ಇದನ್ನು ನೀವು ಮತ್ತೊಬ್ಬರಿಗೆ, ಹೆಂಡ್ತಿಗೋ ಗಂಡಂಗೋ ಮಕ್ಕಳಿಗೋ ಅಕ್ಕಂಗೆ ತಂಗೆ ಫ್ರೆಂಡ್ಗೆ ಎಲ್ಲ ಇಲ್ಲ, ಯಾರಿಗೆ ಬೇಕು ಅವರ ಹೆಸರು ಮೊದಲೇ ಸಂಕಲ್ಪ ಸೇವೆ ಕೊಟ್ಟು ಅವರು ಒಂದು ತರಿಸ್ಕೊಂಡು ಅವರ ತಲೆದಿಮ್ಮ ಕೆಳಗಡೆ ಅವ್ರು ಇಟ್ಕೊಳ್ಬೇಕು. ಇದು ಒಬ್ಬರದ್ದು ಇನ್ನೊಬ್ಬರು ಬಳಸೋಂಗಿಲ್ಲ. ಇನ್ನೂ ಏನು ಬಳಸೇ ಇಲ್ಲ ಅಂದರೆ ಬೇಕಾದ್ರೆ ನಿಮ್ಮ ಹೆಸರು ಸಂಕಲ್ಪ ಆಗಿದೆ, ಅವ್ರ ಹೆಸರು ಸಂಕಲ್ಪ ಆಗಿದೆ ಅಂದರೆ ಅವ್ರು ಕೊಡ್ಬೋದೇ ವಿನಃ ನೀವು ಒಮ್ಮೆ ನೀವು ಒಂದು ನಿಮ್ಮ ರಾತ್ರಿ ಒಂದು ದಿವಸ ಇದನ್ನ ಇಟ್ಕೊಂಡು ಮಲ್ಕೊಂಡ್ರಿ ಅಂತ ಆದರೆ ಮತ್ತೆ ಇದು ಇನ್ನೊಬ್ರಿಗೆ ಕೊಡೋಕ್ಕೆ ಬರಲ್ಲ, ಅದು ನಿಮಗೆ ಆರಾದಲ್ಲಿ ವ್ಯತ್ಯಾಸ ಆಗಿಬಿಡುತ್ತೆ. ಬಟ್ ನೀವೇ ಇದನ್ನು ಬಳಸಿದಾಗ ನಿಮಗೆ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ. ಭದ್ರಕಾಳಿ ಹೋಮದಲ್ಲಿ ಅಮಾವಾಸ್ಯೆ ದಿವಸದಲ್ಲಿ ಶುಕ್ರವಾರದಲ್ಲಿ ಕೃಷ್ಣ ಕೀಲಕ ರತ್ನವನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇರ್ತಕ್ಕಂಥ ಸ್ವಪ್ನೇಶ್ವರಿ ಹೋಮದಲ್ಲಿ ನಿಮ್ಮ ತಲೆ ದಿಮ್ಮ ಕೆಳಗಡೆ ಇದು ಇಟ್ಕೊಂಡು ಮಲ್ಕೊಳ್ತೀರಾ, ನಿಮಗೆ ಒಳ್ಳೆಯ ನಿದ್ರೆ ಬರ್ತದೆ. ಯಾವ ಮಾಟಮಂತ್ರಗಳ ಸಮಸ್ಯೆ ಇರೋದಿಲ್ಲ, ಸದಾ ಸರ್ವದ ರಕ್ಷಣೆ ಇರ್ತದೆ. ನೀವು ಎಲ್ಲಿ ಬೇಕಾದ್ರೂ ಹೋಗಿ ಇದನ್ನು ಪಾಕೆಟಲ್ಲಿ ತಗೊಂಡು ಹೋಗಿ, ಅಲ್ಲಿ ರಾತ್ರಿ ಇವತ್ತು ಬರಲ್ಲ ಅಂತಂದ್ರೆ ಪಾಕೆಟಲ್ಲಿ ತಗೊಂಡು ಹೋಗ್ಬಿಡಿ. ನೀವು ಎಲ್ಲಿ ಬೇಕಾದ್ರೂ ಮಲಗಿ ತಲೆದಿಮ್ಮ ಕೆಳಗಡೆ ಇದನ್ನ ಇಟ್ಕೊಂಡು ಮಲ್ಕೊಂಡ್ಬಿಟ್ರೆ ಒಂದು ರಕ್ಷಣೆ ಇರ್ತದೆ ನಿಮಗೆ. ಅಷ್ಟೇ ಅಲ್ಲ, ಇದನ್ನು ಇಟ್ಕೊಂಡಾಗ ನಿಮಗೆ ಈ ಹಿಂದೆ ನಾನು ವಿಡಿಯೋದಲ್ಲಿ ಹೇಳಿದಂಗೆ ನಾನು ನಾನ್ ವೆಜ್ ತಿನ್ನಬಾರ್ದು, ನಾನು ಅಲ್ಲಿ ಹೋಗಬಾರ್ದು, ಇಲ್ಲಿ ಹೋಗಬಾರ್ದು, ಮತ್ತೊಂದು ಈ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ. ಇದು ಹಾಸಿಗೆಯಲ್ಲಿರ್ತದೆ ಅಷ್ಟೇ, ಯಾವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಇಲ್ಲ. ಇದಕ್ಕೆ ನಾವು ಎನರ್ಜೈಸ್ ಮಾಡಿ ಕೊಡ್ತೇವೆ, ನೀವು ತಲೆ ನಿಮ್ಮ ಕೈಗೆ ಇಟ್ಕೊಂಡು ಮಲ್ಕೊಂತೀರ, ನಿಮ್ಗೆ ಯಾವ ನೆಗೆಟಿವ್ ಎನರ್ಜೀಸ್ ನಿಮಗೆ ತಾಗದಂಗೆ ಇದು ನೋಡ್ಕೊಳ್ತದೆ. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬೇಕು. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮಗಳು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ಅಭಿಮಂತ್ರಿತ ಕೃಷ್ಣ ಕೀಲಕ ರತ್ನ, ಅದ್ಭುತವಾದ ರತ್ನ ಇದು. ಸೊ ಇದನ್ನು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡ್ತೇವೆ. ಸೊ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ಬೇಗ ನಿಮ್ಮ ವಿವರಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಳ್ಳಿ, ಸಂಕಲ್ಪ ಸೇವೆ ನಿಮ್ಮ ಹೆಸರು ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಈಗ ನಾನು ಆ ಪವರ್ಫುಲ್ ಆಗಿರತಕ್ಕಂಥ ಭದ್ರಕಾಳಿಯ ಒಂದು ಮಂತ್ರ ಸ್ತೋತ್ರವನ್ನು ಸಹ ಹೇಳ್ತೇನೆ, ಅದನ್ನು ಪ್ರತಿ ದಿವಸ ಕೇಳಿಸ್ಕೊಳ್ಳೋಕ್ಕೆ ಸಾಧ್ಯವಾದರೆ ಕೇಳಿಸ್ಕೊಳ್ಳಿ. ಖಂಡಿತ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಇಲ್ಲ ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಭದ್ರಕಾಳಿಯೈ ನಮಃ ಅಂತ ಕಮೆಂಟ್ ಮಾಡಿ. ಇಲ್ಲಿ ತನಕ ನೀವು ವಿಡಿಯೋ ನೋಡಿದ್ರೆ ಅಂತ ನನಗೂ ಗೊತ್ತಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಭದ್ರಕಾಳ್ಯೈ ನಮಃ. ಓಂ ಗಲದ್ರಕ್ತಮುಂಡಾವಲೀಕಂಠಮಾಲಾ ಮಹೋಘೋರರಾವಾ ಸುದಂಷ್ಟ್ರಾಕರಾಲಾ
विवस्त्राश्मशानालया मुक्तकेशी महाकालकामाकुलाकालिकेयम् भुजे वामयुग्मे शिरोसिं दधाना वरं दक्ष्मयुग्मे भयं वै तथैव सुमध्यापि तुङ्गस्तनाभारनम्रा लसद्रक्तसृग्द्वया सुस्मितास्या शवद्वन्द्वकर्णावतंसा सुकेशी लसत्प्रेतपाणिं प्रयुक्तैककाञ्ची शवाकारमञ्चाधिरूढा शिवाभिश्चतुर्दिक्षु शब्दायमानेऽभिराजे विरञ्च्यादिदेवास्त्रयस्ते गुणास्त्रीन् समाराध्य कालीं प्रधाना बभूवुः अनादिं सुरादिं मखादिं भवादिं स्वरूपं त्वदीयं न विन्दन्ति देवाः जगन्मोहनीयं तु वाग्वादिनीयं सुहृत्पोषणी शत्रुसंहारणीयं वचस्तम्भनीयं किमुच्चाटनीयं स्वरूपं त्वदीयं न विन्दन्ति देवाः इयं स्वर्गदात्री पुनः कल्पवल्ली मनोजास्तु कामान् यथार्थं प्रकुर्यात् तथा ते कृतार्था भवन्तीति नित्यं स्वरूपं त्वदीयं न विन्दन्ति देवाः सुरापानमत्ता सुभक्तानुरक्ता लसत्पूतचित्ते सदाभिर्भवत्ते जपध्यानपूजा सुधा धौतपङ्का स्वरूपं त्वदीयं न विन्दन्ति देवाः चिदानन्दकन्दं हसन्मन्दमन्दं शरश्चन्द्रकोटिप्रभापुञ्जबिम्बं मुनीनां कवीनां हृदि द्योतयन्तं स्वरूपं त्वदीयं न विन्दन्ति देवाः महामेघकाली सुरक्तापि शुभ्रा कदाचित् विचित्राकृतिर्योगमाया न बाला न वृद्धा न कामातुरापि स्वरूपं त्वदीयं न विन्दन्ति देवाः क्षमस्वापराधं महागुप्तभावं मया लोकमध्ये प्रकाशीकृतं यत् तव ध्यानपूतेन चापल्यभावात् स्वरूपं त्वदीयं न विन्दन्ति देवाः यदि ध्यानयुक्तो पठेद्यो मनुष्यः सदा सर्वलोके विशालो भवेच्च गृहे चाष्टसिद्धिर्मृते चापि मुक्तः स्वरूपं त्वदीयं न विन्दन्ति देवाः इति श्रीशङ्कराचार्य विरचितं कालिकाष्टकं सम्पूर्णं श्रीजगदम्बार्पणमस्तु।